ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 10 ಫೆಬ್ರವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಅ ಗಿಫ್ಟ್ ಹಾರ್ಸ್ ಟೀತ್, ಹೈಯರ್ ಅಲೋಕೇಶನ್ಸ್ ಆರ್ ನಾಟ್ ಎನಫ್ ಟು ಬೂಸ್ಟ್ ಸೈಂಟಿಫಿಕ್ ರಿಸರ್ಚ್. ಇತ್ತೀಚೆಗಷ್ಟೇ ಬಂದಂತಹ ಯೂನಿಯನ್ ಬಜೆಟ್ ಏನಿದೆ, ಬಜೆಟ್ 2025-26 ಏನಿದೆ, ಇದರಲ್ಲಿ ಸುಮಾರು 20,000 ಕೋಟಿ ರೂಪಾಯಿಯಷ್ಟು ಅಲೋಕೇಶನ್ ಬಜೆಟರಿ ಸಪೋರ್ಟನ್ನು ನಾವು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಏನಿದೆ ಇದಕ್ಕೆ ಕೊಡ್ತೀವಿ. ಸೊ ದ್ಯಾಟ್ ಬೈ 2023 ನಾವು ನ್ಯೂಕ್ಲಿಯರ್ ಎನರ್ಜಿ ಏನಿದೆ ಅದನ್ನು ಭಾರತದಲ್ಲಿ ಇಂಪ್ರೂವ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಇಷ್ಟು ಅಲೋಕೇಶನನ್ನು ಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ ಏನಿದೆ ಅದರ ಬೇರೆ ಇನಿಷಿಯೇಟಿವ್ಸ್ ಯಾವುದು ಅಂದರೆ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಇನೋವೇಷನ್ ಫಂಡ್ ಅಂತ ಒಂದು ಫಂಡ್ ಇದೆ. ಅದು ಇದರ ಬಗ್ಗೆ ಅಷ್ಟಾಗಿ ಬಜೆಟಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ. ದಟ್ ಈಸ್ ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಈ ಏನು ಅಲೋಕೇಶನ್ ಇದೆ ಅಲ್ವಾ, ಈ 20,000 crores ಅಲೋಕೇಟ್ ಮಾಡಿದ್ದಾರೆ ಥ್ರೂ ಬಜೆಟ್, ಇದರಿಂದ ಏನು ಸ್ಟಾರ್ಟಪ್ಸ್ ಏನಿದೆ, ಸ್ಟಾರ್ಟಪ್ಸ್ ಇರ್ಬೋದು ಇಲ್ಲ ಸನ್ರೈಸ್ ಸೆಕ್ಟರ್ಸ್ ಅಂತ ಏನು ಕರಿತೀವಿ, ಇದು ಡೆವಲಪ್ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಇಲ್ಲಿ ಅನ್ಡಿಫೈನ್ಡ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಪ್ರೈವೇಟ್ ಸೆಕ್ಟರ್ ಎಂಟಿಟೀಸ್ ಏನಿದೆ, ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ನಾವು ನೋಡಿದಾಗ ಪ್ರೈವೇಟ್ ಸೆಕ್ಟರ್ ಎಂಟಿಟೀಸ್ ಏನಿದೆ ಇದರ ಪಾರ್ಟಿಸಿಪೇಷನನ್ನು ನಾವು ಇನ್ಕ್ರೀಸ್ ಮಾಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ ಸ್ಪೇಸ್ ಸೆಕ್ಟರಲ್ಲಿ ನಾವು ಪ್ರೈವೇಟ್ ಸೆಕ್ಟರನ್ನು ಇನ್ವಾಲ್ವ್ ಮಾಡೋದಕ್ಕೆ ಇನ್ಸ್ಪೇಸ್ ಇರ್ಬೋದು, ಇಲ್ಲ ಅಂತಂದರೆ NSIL ನಾವು ಇದು ಮಾಡಿದ್ದೀವಿ. ಸೊ ಅದೇ ರೀತಿಯಾಗಿ ವಿತ್ ರೆಸ್ಪೆಕ್ಟ್ ಟು ಓವರ್ ಆಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡಿದಾಗ ಪ್ರೈವೇಟ್ ಸೆಕ್ಟರ್ ಎಂಟಿಟೀಸ್ ಏನಿದೆ ಅದರ ಪಾರ್ಟಿಸಿಪೇಷನ್ ಕಡಿಮೆ ಇದೆ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಬೂಸ್ಟಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಲಾಂಗ್ ವಿತ್ ಆಲ್ ದಿಸ್. ಸ್ಟಾರ್ಟಪ್ಸನ್ನು ಕಾನ್ಸಂಟ್ರೇಟ್ ಮಾಡೋದಿರ್ಬೋದು, ಸನ್ರೈಸ್ ಸೆಕ್ಟರ್ಸನ್ನು ಕಾನ್ಸಂಟ್ರೇಟ್ ಮಾಡೋದಿರ್ಬೋದು, ಪ್ರೈವೇಟ್ ಸೆಕ್ಟರ್ ಎಂಟಿಟೀಸ್ನ ಪಾರ್ಟಿಸಿಪೇಷನ್ ಹೆಚ್ಚು ಮಾಡೋದ್ರಿಂದ ಇರ್ಬೋದು, ಇಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಇದು ಎಲ್ಲದರ ಮುಖಾಂತರನೇ ನಾವು ನಮ್ಮ ಒಂದು ಭಾರತದ ಸೈಂಟಿಫಿಕ್ ಏರಿಯಾ ಏನಿದೆ, ಸೈಂಟಿಫಿಕ್ ಅರೀನಾ ಏನಿದೆ ಅದನ್ನು ನಾವು ಡೆವಲಪ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ನೋಡೋಕೆ ಹೋದರೆ ಅಟ್ ಪ್ರೆಸೆಂಟ್ ಪ್ರೈವೇಟ್ ಸೆಕ್ಟರ್ ಏನಿದೆ ಅಲ್ವಾ, ಪ್ರೈವೇಟ್ ಸೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನೋಡಿದ್ರೆ ಓನ್ಲಿ 36% ಆಫ್ ಆರ್ GDP ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಓಕೆನಾ? ಯಾವುದು 36% ಆಫ್ GDP ಅಂತಂದರೆ, ಆ್ಯಕ್ಚುಲಾಗಿ ಸೈನ್ಸ್ ಆ್ಯಂಡ್ ಟೆಕ್ ಏನಿದೆ ಅಲ್ವಾ, ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ R&D ಮೇಲೆ ಆ್ಯಕ್ಚುಲಾಗಿ ಭಾರತ ಸ್ಪೆಂಡ್ ಮಾಡ್ತಾ ಇರೋದು ಇಟ್ ಇಸ್ ಓನ್ಲಿ 0.64% ಆಫ್ GDP. 64% ಅಷ್ಟೇ. ಅದರಲ್ಲಿ 36%ಅನ್ನು ಅದರಲ್ಲಿ 36% ಮಾತ್ರ ಪ್ರೈವೇಟ್ ಸೆಕ್ಟರ್. ಸೊ ಈ 0.64ಅಲ್ಲಿ 36% ಇಸ್ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ರಿಮೈನಿಂಗ್ 64 ಇಸ್ ಪಬ್ಲಿಕ್ ಸೆಕ್ಟರ್. ಸೊ ಅಗೇನ್ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಡಾಮಿನೆನ್ಸನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನು ರೆಡ್ಯೂಸ್ ಮಾಡಬೇಕು, ಇನ್ಸ್ಟೆಡ್ ಪ್ರೈವೇಟ್ ಸೆಕ್ಟರ್ನ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ನಾವು ನೋಡೋಕೆ ಹೋದರೆ ಏನಾಗುತ್ತೆ ಅಂತಂದರೆ, ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಅಂದರೆ 2023-2024 ಬಜೆಟ್ ಏನಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಆಲ್ಮೋಸ್ಟ್ 7 times. ಈ 20,000 crores ಏನಿದೆ ಇಟ್ ಇಸ್ ಆಲ್ಮೋಸ್ಟ್ 7 times ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. 7 times ಆಫ್ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಏನಾಯಿತು 2022-24 ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಏನಾಗಿತ್ತು ಅದಕ್ಕಿಂತ 7 times ಹೆಚ್ಚಿನದಾಗಿ ಈ ಒಂದು ಬಜೆಟ್ ಅಲೋಕೇಶನ್ ಇದೆ. ಸೊ ಇದನ್ನು ನಾವು ಯಾವ ಏರಿಯಾಸಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂತಂದರೆ, ಫ್ಯೂಯಲಲ್ಲಿ ಇರ್ಬೋದು, ಬಿಕಾಸ್ ಆಫ್ ಏನದು ಕ್ಲೀನ್ ಎನರ್ಜಿಯನ್ನು ನಾವು ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಏನಿದೆ ಕ್ಲೀನ್ ಎನರ್ಜಿ ನೆಟ್ ಝೀರೋ ಬೈ 2070 ಅಂತ ಏನು ಭಾರತ ಒಂದು ಏಮನ್ನು ಇಟ್ಕೊಂಡಿದೆ, ಆ ಏಮನ್ನು ಏನಂತೀವಿ ರಿಯಲೈಸ್ ಮಾಡೋದಕ್ಕೆ ಈ ಫ್ಯೂಯಲ್ ಸೆಕ್ಟರನ್ನು ನಾವು ಇಂಪ್ರೂವ್ ಮಾಡಬೇಕು. ನೆಕ್ಸ್ಟ್ ಕಮ್ಸ್ ಮೆಟಲರ್ಜಿ ಅಂತ ಬಂದಾಗ ಇಲ್ಲಿ ಅಗೇನ್ ಕ್ಲೀನ್ ಎನರ್ಜಿಗೆ ವಿತ್ ರೆಸ್ಪೆಕ್ಟ್ ಟು ಕ್ರಿಟಿಕಲ್ ಮಿನರಲ್ಸ್ ಬೇಕಾಗುತ್ತೆ ನಮಗೆ. ಕ್ರಿಟಿಕಲ್ ಮಿನರಲ್ಸ್ ಅಂತ ಬಂದರೆ ಲಿಥಿಯಮ್ ಇರ್ಬೋದು, ಜಿಂಕ್ ಇರ್ಬೋದು, ಇದೆಲ್ಲ ಅದರ ಒಂದು ಮೈನಿಂಗಿಂದ ಹಿಡಿದು ಅದನ್ನ ಪ್ರಾಸೆಸ್ ಮಾಡೋವರೆಗೂ ಆ ಒಂದು ಎಂಟೈರ್ ಟೆಕ್ನಾಲಜಿ ಏನು ಬೇಕಾಗುತ್ತೆ ಎಂಟೈರ್ ಪ್ರಾಸೆಸ್ಗೆ ಆ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋದ್ರ ಮೇಲೆ ಇರ್ಬೋದು, ಇಲ್ಲ ವಿತ್ ರೆಸ್ಪೆಕ್ಟ್ ಟು ಫಾರ್ಮಸ್ಯೂಟಿಕಲ್ಸ್ ಇರ್ಬೋದು, ಅಂದರೆ ಡ್ರಗ್ಸ್ ಡೆವಲಪ್ಮೆಂಟ್ ಇರ್ಬೋದು, ಟೆಕ್ಸ್ಟೈಲ್, IT, ಬಯೋಟೆಕ್ನಾಲಜಿ, ಇವೆಲ್ಲದರ ಮೇಲೆ ಕೋರ್ R&D ಏನಿದೆ, ಕೋರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಏನಿದೆ ಇದನ್ನು ಭಾರತದಲ್ಲಿ ಎನ್ಹ್ಯಾನ್ಸ್ ಮಾಡಬೇಕು ಅನ್ನೋದನ್ನು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಅಲಾಂಗ್ ವಿತ್ ದಿಸ್ ಭಾರತದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇದೆಲ್ಲದನ್ನು ಸಪೋರ್ಟ್ ಮಾಡೋದಕ್ಕೆ ಹಲವಾರು ಮಿಷನ್ಗಳು ಕೂಡ ಇದೆ. ಆ್ಯಂಡ್ ಅಲಾಂಗ್ ವಿತ್ ದಟ್ AI ರೀಸೆಂಟಾಗಿ ನಾವು
ಒಂದು ಸೆಪ್ರೇಟ್ ಡೆಡಿಕೇಟೆಡ್ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಕೂಡ ಬೆಂಗಳೂರಲ್ಲಿ ಓಪನ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಸ್ಟೆಪ್ಸನ್ನು ತೊಗೊತಾ ಇರುವಾಗ ಸ್ಟಿಲ್ ಬೇಸಿಕ್ ಏನಿದೆ ಅಂದರೆ ಈಗ ಕ್ವಾಂಟಮ್ ಕಂಪ್ಯೂಟಿಂಗ್ ಇದೆ, AI ಇದೆ, ಬಟ್ ಬೇಸಿಕ್ ಏನು, ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಸರಿಗಿದೆಯಾ, ಚಿಪ್ಸ್ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆಯಾ, ಆ ಮ್ಯಾನುಫ್ಯಾಕ್ಚರಿಂಗ್ ಆಗೋದಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ಸ್ ಭಾರತದಲ್ಲಿ ದೊರಕ್ತಾ ಇದೆಯಾ, ಅಥವಾ ನಾವು ಅದನ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಾ, ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಮೆಜಾರಿಟಿ ಆಫ್ ಸೆಮಿಕಂಡಕ್ಟರ್ ಪಾರ್ಟ್ಸನ್ನು ನಾವು ಇಂಪೋರ್ಟ್ ಮಾಡ್ತಾ ಇರೋದು ಚೈನಾ, ತೈವಾನ್, ಸೌತ್ ಕೊರಿಯಾ, ಜಪಾನ್, ಈ ಒಂದು ಕಂಟ್ರೀಸ್ಗಳಿಂದ. ಸೊ ಅವರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತದೆ. ಬದಲಿಗೆ ಏನು ಮಾಡಬೇಕು ಅಂತಂದರೆ ನಾವು ಈ ಡಿಪೆಂಡೆನ್ಸಿನ ಕಡಿಮೆ ಮಾಡಿ ನಮ್ಮ ಲೋಕಲ್ R&D ಇರ್ಬೋದು ವಿತ್ ರೆಸ್ಪೆಕ್ಟ್ ಟು ಆಲ್ ದ ರೈಸಿಂಗ್ ಸೆಕ್ಟರ್ಸ್. ಇಲ್ಲಿ ನಾವೇನಿಲ್ಲ ಸನ್ರೈಸ್ ಸೆಕ್ಟರ್ಸ್ ಅಂತ, ಇಲ್ಲಿ ಸನ್ರೈಸ್ ಸೆಕ್ಟರ್ಸಲ್ಲಿ ಈವನ್ ಸೆಮಿಕಂಡಕ್ಟರ್ ಸೆಕ್ಟರ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಅದನ್ನು ನಾವು ಇನ್ಕ್ರೀಸ್ ಮಾಡಬೇಕು. ಆಲ್ಸೋ ಅಲಾಂಗ್ ವಿತ್ ದ್ಯಾಟ್ ಪ್ರೈವೇಟ್ ಎಂಟಿಟೀಸ್ ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಓವರಾಲ್ ನಾವು ನೋಡೋದಾದರೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್, ಈಗ 20,000 crore ಬಜೆಟ್ ಅಲೋಕೇಟ್ ಏನೋ ಆಗಿದೆ. ಸೊ ಯಾವುದ್ರ ಮೇಲೆ ನಾವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಭಾರತದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫೀಲ್ಡನ್ನು ನಾವು ಮತ್ತಷ್ಟು ಉನ್ನತಗೊಳಿಸ್ಬೋದು ಅಂತ ನಾವು ನೋಡೋಕ್ಕೆ ಹೋದರೆ, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಇನ್ಫ್ರಾಸ್ಟ್ರಕ್ಚರ್, ಫೌಂಡೇಶ್ನಲ್ ಇನ್ಫ್ರಾಸ್ಟ್ರಕ್ಚರ್, ಅದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಬಂದು ಈಗಾಗಲೇ ಹೇಳಿರೋ ಥರ ಪ್ರೈವೇಟ್ ಎಂಟಿಟೀಸ್ ಬಗ್ಗೆ, ಅದಾದಮೇಲೆ ಲಾಂಗ್ ಟರ್ಮ್ ಎಂಗೇಜ್ಮೆಂಟ್ ವಿತ್ ಇಂಡಸ್ಟ್ರಿ ಲೀಡರ್ಸ್ ಯಾರು ಇರ್ತಾರೆ ಆ ಒಂದು ಅವ್ರ ಜೊತೆ ಒಂದು ಲಾಂಗ್ ಟರ್ಮ್ ರಿಲೇಷನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರ ನಾವು ಭಾರತದ R&D ಅಥವಾ ಸೈನ್ಸ್ ಆ್ಯಂಡ್ ಟೆಕ್ ಫೀಲ್ಡ್ ಏನಿದೆ ಅದನ್ನು ಮತ್ತಷ್ಟು ಬಲಿಷ್ಠಗೊಳಿಸ್ಬೋದು, ಮತ್ತಷ್ಟು ಏನಂತೀವಿ ಎನ್ಹ್ಯಾನ್ಸ್ ಮಾಡ್ಬೋದು ಅಂತ ಈ ಒಂದು ಆರ್ಟಿಕಲ್ ಹೇಳ್ತದೆ. ಮುಂದಿನ ಆರ್ಟಿಕಲ್ ನೋಡೋಣ. ಆ್ಯಂಡ್ ಏರೋಸ್ಪೇಸ್ ಎಕ್ಸ್ಪೋ ಟು ಫರ್ದರ್ ಇಂಡಿಯಾಸ್ ಗ್ಲೋಬಲ್ ಪ್ರೆಸೆನ್ಸ್. ನಮಗೆಲ್ಲ ತಿಳಿದಿರೋ ಹಾಗೆಯೇ ಫೆಬ್ರವರಿ 10ನೇ ತಾರೀಕು ಅಂದರೆ ಇವತ್ತಿನಿಂದ ಫೆಬ್ರವರಿ 14ನೇ ತಾರೀಕುವರೆಗೂ ಯಲಹಂಕದ ಏರ್ಫೋರ್ಸ್ ಬೇಸ್ ಏನಿದೆ, BSF ಬೇಸ್ ಏನಿದೆ, ಅಲ್ಲಿ ಏರೋ ಇಂಡಿಯಾ ಶೋ ನಡೀತಾ ಇದೆ, ಏರೋ ಇಂಡಿಯಾ 2025. ಸೊ ಈ ಏರೋ ಇಂಡಿಯಾ ಶೋ ಏನು ಅಂತಂದರೆ ಇಟ್ ಈಸ್ ಅ ಬೈಇನಿಯಲ್ ಇವೆಂಟ್, ಅಂದರೆ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಯೂಶಲಾಗಿ ಇದು ನಡೀತಾ ಇರೋದು ಯಲಹಂಕದ ವಾಯುನೆಲೆಯಲ್ಲೇ ನಡೀತಾ ಇದೆ. ಅದಾದಮೇಲೆ ಈ ವರ್ಷದ ಒಂದು 2025 ಎಡಿಷನ್ ಏನಿದೆ ಇಟ್ ಇಸ್ ದ 15th ಎಡಿಷನ್ ಆಫ್ ದ ಏರೋ ಇಂಡಿಯಾ ಅಂತ ನಾವು ತಿಳ್ಕೊಬೇಕು. ಸೊ ಏನಕ್ಕೆ ಈ ಒಂದು ಏರೋ ಇಂಡಿಯಾನ ಮಾಡ್ತಾರೆ ಅಂತಂದರೆ ಟು ಡೆಮಾನ್ಸ್ಟ್ರೇಟ್ ಆರ್ ಮಿಲಿಟ್ರಿ ಅಥವಾ ಡಿಫೆನ್ಸ್ ಟೆಕ್ನಾಲಜಿನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಇರ್ಬೋದು, ಮತ್ತು ಅಲ್ಲಿ ಹೊಸದಾಗಿ ನಡೀತಾ ಇರುವಂತಹ ಇನೋವೇಷನ್ಸ್ ಇರ್ಬೋದು, ರಿಸರ್ಚ್ ಇರ್ಬೋದು, ಮತ್ತು ಸ್ಟ್ರಾಟಜಿಕ್ ಅಲಯನ್ಸಸನ್ನು ಹೇಗೆ ನಾವು ಮಾಡ್ಕೋಬೋದು ಅಥವಾ ಬೆಳೆಸ್ಕೋಬೋದು ಅನ್ನೋ ಒಂದು ಕಾರಣದಿಂದ ನಾವು ಈ ಏರೋ ಇಂಡಿಯಾ ಶೋನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಈ ವರ್ಷದ ಥೀಮ್ ಏನಿದೆ ಇದು ಬಂದು ದ ರನ್ವೇ ಟು ಅ ಬಿಲಿಯನ್ ಆಪರ್ಚುನಿಟೀಸ್ ಅನ್ನೋದು ಈ ವರ್ಷದ ಥೀಮ್ ಕೂಡ ಆಗಿದೆ. ಈಗ ನಾವು ನೋಡೋದಾದರೆ ಏನೇನಿದೆ ಅಂದರೆ ಈ ಎಕ್ಸ್ಪೋಸಿಷನ್ನ, ಈ ಒಂದು ಎಕ್ಸ್ಪೋ ಏನು ನಡೀತಾ ಇದೆ ಅದರ ಹೈಲೈಟ್ಸ್ ಏನು ಅನ್ನೋದನ್ನು ನಾವು ನೋಡೋಣ, ಮತ್ತು ಯಾವ ರೀತಿಯಾಗಿ ಇದು ನಮ್ಮ ಸ್ಟ್ರಾಟಜಿಕ್ ಕನೆಕ್ಷನ್ ಅಥವಾ ಸ್ಟ್ರಾಟಜಿಕ್ ಅಲಯನ್ಸಸ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ. ಆ್ಯಕ್ಚುಲಾಗಿ ಇದು ಸ್ಟಾರ್ಟ್ ಆಗಿದ್ದು 1996ಅಲ್ಲಿ. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 30 years ಬ್ಯಾಕ್ ಇದನ್ನು ಸ್ಟಾರ್ಟ್ ಮಾಡಿರೋದು. ಸೊ 30 yearsಯಿಂದ 15th ಅಂತಂದರೆ ಆಲ್ಮೋಸ್ಟ್ 2 yearsಗೆ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಏರೋ ಇಂಡಿಯಾ ಶೋ ಅಲ್ಲಿ ವರ್ಲ್ಡಲ್ಲಿರುವಂತಹ ಹಲವಾರು ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಇಲ್ಲ ಅಂತ ಅಂದರೆ ಇಂಡಸ್ಟ್ರಿ ಲೀಡರ್ಸು, ವಿಷನರೀಸ್ ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಬೇರೆ ಬೇರೆ ರೀತಿಯಾದ ಡಿಫೆನ್ಸ್ ಟೆಕ್ನಾಲಜಿ ಒಂದು ಇಂಟ್ರೊಡ್ಯೂಸ್ ಆದರೆ ಮತ್ತೊಂದು ಕಡೆ ಅಲಯನ್ಸಸ್ ಬಿಲ್ಡ್ ಆಗುತ್ತೆ. ಇದು ಒಂದು ಪಾರ್ಟ್. ನೆಕ್ಸ್ಟ್ ಈ ವರ್ಷದ ನಾವು 2025 ಏರೋ ಇಂಡಿಯಾ ನೋಡೋಕ್ಕೆ ಹೋದರೆ ಸುಮಾರು 106 ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅರೌಂಡ್ ಫ್ರಮ್ 19 ಕಂಟ್ರೀಸಿಂದ, UK ಇರ್ಬೋದು, US, ಬ್ರೆಜಿಲ್, ಫ್ರಾನ್ಸ್, ಸೌತ್ ಕೊರಿಯಾ, ಈ ಎಲ್ಲ ಇನ್ನೂ ಹಲವಾರು ದೇಶಗಳಿಂದ ಈ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು 16 ಡಿಪಾರ್ಟ್ಮೆಂಟಲ್ PSUs ಏನಿದೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಏನಿದೆ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇಲ್ಲಿ ವರ್ಲ್ಡ್ ಕ್ಲಾಸ್ ಲೈಕ್ ಆಲ್ ಓವರ್ ವರ್ಲ್ಡ್ ಇರುವಂತಹ ಮ್ಯಾನುಫ್ಯಾಕ್ಚರರ್ಸ್ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ DPSUs ಇದ್ದಾವೆ, ಮತ್ತು ಇಂಡಿಯನ್ OEMs ಏನಿದ್ದಾರೆ ಅವರೆಲ್ಲ ಇರ್ತಾರೆ. ಸೊ ಇವರ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ, ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಇರ್ಬೋದು, ಎಕ್ಸ್ಚೇಂಜ್ ಆಫ್ ಟೆಕ್ನಾಲಜೀಸ್ ಇರ್ಬೋದು, ಇದೆಲ್ಲನೂ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಹೈಲೈಟ್ಸ್ ಏನು ಈ ಒಂದು ಎಕ್ಸ್ಪೋದು ಅಂತ ನಾವು ನೋಡೋಕ್ಕೆ ಹೋದರೆ ಮೇಯ್ನಾಗಿ 2 ಮುಖ್ಯ ಜೆಟ್ಸ್ಗಳನ್ನು ಈ ಸತಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಒಂದು ಬಂದು ರಷ್ಯನ್ Su-57 ಅನ್ನುವಂಥ ಒಂದು ಜೆಟ್ ಆದರೆ ಇನ್ನೊಂದು ಅಮೇರಿಕಾದ F-35.
ಈ Su-57 ಏನಿದೆ ಇದು ಮುಖ್ಯವಾಗಿ ಇದರ ಸ್ಟೆಲ್ತ್ ಫೀಚರ್ ಇದೆ ಅದಕ್ಕೆ ಮುಖ್ಯವಾದ ಅಟೆನ್ಷನನ್ನು ಪಡೆಯುತ್ತೆ. ಏನು ಈ ಸ್ಟೆಲ್ತ್ ಫೀಚರ್ ಅಂತಂದರೆ, ಈಗ ಒಂದು ಏರ್ಕ್ರಾಫ್ಟ್ ಯಾವುದಾದ್ರು ಎನಿಮಿ ಏರಿಯಾಲಿ ಹೋಯಿತು ಅಂತ ಅಂದರೆ ಅದು ಆ ರೆಡಾರ್ಗೆ ಅನ್ಡಿಟೆಕ್ಟ್ ಆಗಬೇಕು. ಸೊ ಆ ರೀತಿಯಾದ ಪ್ರಾಪರ್ಟಿಯನ್ನು ಹೊಂದಿರೋದನ್ನು ನಾವು ಸ್ಟೆಲ್ತ್ ಎಬಿಲಿಟಿ ಅಥವಾ ಸ್ಟೆಲ್ತ್ ಎಜಿಲಿಟಿ ಅಂತ ಕರಿತೀವಿ. ಸೊ Su-57 ಇದೆ, ಇಟ್ ಈಸ್ ಇಂಜಿನಿಯರ್ಡ್ ಫಾರ್ ಸುಪೀರಿಯರ್ ಸ್ಟೆಲ್ತ್ ಆ್ಯಂಡ್ ಎಜಿಲಿಟಿ. ಇನ್ನು ಇದು F-35 ಏನಿದೆ ಅಮೇರಿಕಾದು, ಇದು ಇದರ ಒಂದು ಟೆಕ್ನಾಲಜಿಕಲ್ ಸುಪೀರಿಯರಿಟಿಗೆ ಇದು ಹೆಸರುವಾಸಿಯಾಗಿದೆ. ಇದರಿಂದ ನಮಗೆ ಏನು ತಿಳ್ತಾ ಇದೆ ಅಂದರೆ, ಇಲ್ಲಿ ರಷ್ಯಾ, ಇದು ಅಮೇರಿಕಾ, ದೇ ಬೋತ್ ಡೋಂಟ್ ಲೈಕ್ ಈಚ್ ಅದರ್, ಬಟ್ ಸ್ಟಿಲ್ ಇಂಡಿಯಾಲಿ ಇಬ್ಬರೂ ಕೂಡ ಇದನ್ನು ಡೆಮಾನ್ಸ್ಟ್ರೇಟ್, ತಮ್ಮ ಒಂದು ಡಿಫೆನ್ಸ್ ಕೇಪಬಿಲಿಟೀಸ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಅಂತಂದರೆ ಇಂಡಿಯಾ ಯಾವ ರೀತಿಯಾಗಿ ಸೆಂಟ್ರಲ್ ಪ್ಲೇಯರ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್ ಡಿಪ್ಲೊಮೆಸಿ ಅಂತ ನಾವು ತಿಳ್ಕೊಬೇಕು. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತದೆ, ಇಂಡಿಯಾಸ್ ಡಿಫೆನ್ಸ್ ಡಿಪ್ಲೊಮೆಸಿ ಬಗ್ಗೆ ನಮಗೆ ಐಡಿಯಾ ಬರ್ತಾ ಇದೆ. ಡಿಫೆನ್ಸ್ ಡಿಪ್ಲೊಮೆಸಿ ಅಂತ ಈ ವರ್ಡ್ಸನ್ನು ನಾವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡಿದ್ರೆ ನಮ್ಮ ಆನ್ಸರ್ ಎನ್ಹಾನ್ಸ್ ಆಗುತ್ತೆ. ನೆಕ್ಸ್ಟ್ ಇದರ ಜೊತೆಗೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತಂದರೆ, 5th ಜನರೇಷನ್ನ ಅಡ್ವಾನ್ಸ್ಡ್ ಮೀಡಿಯಮ್ ಕಾಂಬ್ಯಾಟ್ ಏರ್ಕ್ರಾಫ್ಟನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಇದು ಏನಕ್ಕೆ ಅಂತಂದರೆ, ಇಟ್ ಇಸ್ ಇಂಡಿಜಿನಸ್ಲಿ ಡೆವಲಪ್ಡ್. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ ಅಂಡರಲ್ಲಿ ಇದನ್ನು ಡೆವಲಪ್ ಮಾಡಿರೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಇದು ಟ್ವಿನ್ ಇಂಜಿನ್ ಇರುವಂಥದ್ದು, 2 ಇಂಜಿನ್ ಇದೆ. ಮತ್ತೊಂದು ಕಡೆ ಇಟ್ ಇಸ್ ಅ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್. ಆಲ್ಸೋ 75% ಏನಿದೆ ಇದ್ರ ಕಂಟೆಂಟ್ ಎಲ್ಲ ಡೊಮೆಸ್ಟಿಕ್ ಕಂಟೆಂಟ್, 75% ಡೊಮೆಸ್ಟಿಕ್ ಕಂಟೆಂಟನ್ನು ಯೂಸ್ ಮಾಡಿ ಬಿಲ್ಡ್ ಮಾಡಿರುವಂಥದ್ದು. ಮತ್ತೊಂದು ಮುಖ್ಯ ಇದು ಅಂದರೆ ಮಂಥನ್. ಈ ಮಂಥನ್ ಏನಿದೆ ಅಲ್ವಾ, ಇಟ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಸ್ಟಾರ್ಟಪ್ಸ್ ಏನಿರ್ತಾರೆ ಇವರು ವಿತ್ ರೆಸ್ಪೆಕ್ಟ್ ಟು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ರಿಲೇಟೆಡ್ ಸ್ಟಾರ್ಟಪ್ಸ್ ಏನಿರ್ತಾರೆ ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸ್ತಾ ಇದ್ದಾರೆ. ಸೊ ದ್ಯಾಟ್ ಅವರ ಒಂದು ಏನಾದರೂ ಹೊಸ ಇನೋವೇಷನ್ಸ್ ಏನಾದರೂ ಇತ್ತು ಅಂದರೆ ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು, ಅಥವಾ ಇಲ್ಲಿ ಈ ಮಂಥನ್ ಮುಖಾಂತರ ಅವರು ಜನರಿಗೆ ಮುಟ್ಸ್ಬೋದು ಒಂದು ಕಡೆ. ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಆಲ್ಸೋ ಗೆಟ್ ಸಮ್ ಫಂಡಿಂಗ್ ಏನಿರುತ್ತೆ ಆ ಫಂಡ್ ಅಂತ. ಇದ್ರ ಜೊತೆಗೆ ಐಡೆಕ್ಸ್ ಆಲ್ರೆಡಿ ನಡೀತಾ ಇದೆ, ಏನು ಇನೋವೇಷನ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಏನಿದೆ ಅದು ಕೂಡ ಕಂಟಿನ್ಯೂ ಆಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ವಿಸಿಟರ್ಸ್ ಬಂದರೆ, ಈ ಸರ್ತಿಯ ಏರ್ ಶೋ ಏನಿದೆ ಇದಕ್ಕೆ ಅಪ್ರಾಕ್ಸಿಮೇಟ್ಲಿ 7 lakh ವಿಸಿಟರ್ಸ್ ಬರ್ತಾರೆ ಅನ್ನುವಂಥ ಒಂದು ಎಸ್ಟಿಮೇಷನ್ ಇದೆ. ಆ್ಯಂಡ್ ಆಲ್ಸೋ ಇದರ ಜೊತೆಗೆ ಟ್ರಾಫಿಕ್ ಫ್ಲೋ ಮ್ಯಾನೇಜ್ಮೆಂಟ್ ಇರ್ಬೋದು, ಇಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಇರ್ಬೋದು, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಸೀಟಿಂಗ್ ಏರಿಯಾಸ್ ಇರ್ಬೋದು, ಎಲ್ಲನೂ ಕೂಡ ಸರಿಯಾಗಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಕೂಡ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ದಿಸ್ ಆರ್ಟಿಕಲ್ ಇಸ್ ರಿಟನ್ ಬೈ ಸೆಕ್ರೆಟರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಸೆಕ್ರೆಟರಿ ಅವ್ರು ಬರ್ತಿರೋದ್ರಿಂದ ಯಾವ ರೀತಿಯಾಗಿ ಏರೋ ಇಂಡಿಯಾ 2025 ಏನಿದೆ ಯಾವ ರೀತಿಯಾಗಿ ಅರೇಂಜ್ ಮಾಡಿದ್ದಾರೆ, ಏನದರ ಥೀಮ್ ಇರ್ಬೋದು ಅಥವಾ ಹೈಲೈಟ್ಸ್ ಏನು ಅನ್ನೋದನ್ನ ಅವರು ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಾವು ಈಗ ಭಾರತ ಇಸ್ ಮೂವಿಂಗ್ ಟುವರ್ಡ್ಸ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಇಂಡಿಜಿನೈಸೇಷನ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. ಸೊ ಅಂಥ ಟೈಮಲ್ಲಿ ಈ ಏರೋ ಇಂಡಿಯಾ ಏನಿದೆ ಇಟ್ ಈಸ್ ಲೈಕ್ ಅ ಗುಡ್ ಆಪರ್ಚುನಿಟಿ ಫಾರ್ ಇಂಡಿಯಾ ಟು ಮೂವ್ ಫಾರ್ವರ್ಡ್ ಇನ್ ದಿಸ್ ಸೆಕ್ಟರ್ ಅಂತ ನಾವು ತಿಳ್ಕೊಬೇಕು. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾಸ್ ಆಪರ್ಚುನಿಟಿ ಅಟ್ AI ಆ್ಯಕ್ಷನ್ ಸಮಿಟ್. ಈ ವರ್ಷದ AI ಸಮಿಟ್ ಏನಿದೆ, ಈ ಸಮಿಟ್ ನಡೀತಾ ಇರೋದು ಫ್ರಾನ್ಸ್ನ ಪ್ಯಾರಿಸಲ್ಲಿ. ಓಕೆನಾ. ಸೊ ಇಲ್ಲಿ ಫ್ರಾನ್ಸ್ ಆ್ಯಕ್ಚುಲಾಗಿ ಹೆಡ್ ಇರೋದು ಅಥವಾ ಚೇರ್ ಅಂತ ಹೇಳ್ಬೋದು. ಆ್ಯಂಡ್ ಇಂಡಿಯಾಸ್ ಚೇರ್, ವೈಸ್ ಪ್ರೆಸಿಡೆಂಟ್ ಅಂತ ಏನು ಹೇಳ್ತೀವಿ ಆ ಥರ ಈಗ ಚೇರ್ಪರ್ಸನ್ ಫ್ರಾನ್ಸ್ ಆದರೆ ಇಂಡಿಯಾಸ್ ಚೇರ್. ಸೊ ಈ ಒಂದು ಏನು ಆಪರ್ಚುನಿಟಿ ಇದೆ ಭಾರತಕ್ಕೆ, ಇದನ್ನು ಸರಿಯಾಗಿ ನಾವು ಯೂಸ್ ಮಾಡ್ಕೊಳ್ಬೇಕು ಟು ಗೇನ್ AI ನಾವು ಒಳ್ಳೆಯ ಒಂದು ಡೆವಲಪ್ಮೆಂಟನ್ನು ಕಾಣೋದಕ್ಕೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದ್ದಾರೆ. ಸೊ ಈ ಹಿಂದೆ ನಡೆದಂತಹ ಅಂದರೆ ಫಸ್ಟ್ ಮೀಟಿಂಗು ಈ ಬ್ಲೆಡ್ಕಿ ಡಿಕ್ಲರೇಷನ್ ಏನು ಬಂತು, ಆ ಬ್ಲೆಡ್ಕಿ ಡಿಕ್ಲರೇಷನ್ ನಡೆದಿದ್ದು ಆದ್ದರಿಂದ. ಸೊ ಇದು ಫಸ್ಟ್ ಆ್ಯಕ್ಚುಲಾಗಿ ಇಲ್ಲಿ AI ಬಗ್ಗೆ ಡಿಸಿಷನ್ ಅಥವಾ ಡಿಸ್ಕಷನ್ಸ್ ನಡೀತು. ನೆಕ್ಸ್ಟ್ ಸಿಯೋಲಲ್ಲಿ ಕೂಡ ಒಂದು ಮೀಟಿಂಗ್ ನಡೀತು. ಅಲ್ಲಿ ಏನು ಮಾತಾಡಿದ್ದು ಅಂತಂದರೆ, ದೇ ಟಾಕ್ಡ್ ಅಬೌಟ್ AI ರಿಸ್ಕ್ ಮ್ಯಾನೇಜ್ಮೆಂಟ್, ಯಾವ ರೀತಿಯಾಗಿ ಏನಾದರೂ AI ರಿಸ್ಕ್ಸ್ ಇದ್ದರೆ ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ಇವುಗಳ ಬಗ್ಗೆ ನಾವು ಮಾತಾಡಿದ್ದು. ಆ್ಯಂಡ್ ವಿತ್ ಆಲ್ ದಿಸ್, ಇದು ಎರಡರಲ್ಲೂ ಕೂಡ ಇಂಡಿಯಾ ವಾಸ್ ಅ ಪಾರ್ಟ್ ಆಫ್ ದೀಸ್ 2 ಡಿಸ್ಕಷನ್. ಆ್ಯಂಡ್ ಇದೆಲ್ಲ ಆದಮೇಲೆ ಭಾರತದಲ್ಲಿ ನಾವು AI ಸೇಫ್ಟಿ ಇನ್ಸ್ಟಿಟ್ಯೂಟ್ ಅಂತ ಹೊಸ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ತೀವಿ ಅಂತ ಕೂಡ ನಮ್ಮ IT ಮಿನಿಸ್ಟರ್ ಹೇಳಿದ್ದಾರೆ. ಸೊ ಇದೆಲ್ಲ ಕಾರಣದಿಂದ ಏನಾಗುತ್ತೆ ಅಂತಂದರೆ, ಇಂಡಿಯಾ ಈ ಒಂದು AI ವಿತ್ ರೆಸ್ಪೆಕ್ಟ್ ಟು AI ಏನಿದೆ ಒಳ್ಳೆಯ ಒಂದು ಆಪರ್ಚುನಿಟಿಯನ್ನು ಈ ಒಂದು ಸಮಿಟ್ ಮುಖಾಂತರ ಪಡ್ಕೋಬೋದು. ಅಂದರೆ ಆ ಸಮಿಟನ್ನು ಸರಿಯಾಗಿ ನಾವು ಯುಟಿಲೈಸ್ ಮಾಡಿಕೊಂಡ್ರೆ ಭಾರತದ AI ಟೆಕ್ನಾಲಜಿ ಏನಿದೆ ಇದನ್ನು ಮತ್ತಷ್ಟು ಬಲಿಷ್ಠಗೊಳಿಸ್ಬೋದು ಒಂದು ಕಡೆ. ಆ್ಯಂಡ್
ಆಲ್ಸೋ ಎನ್ಶೋರಿಂಗ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಸೊ ಹಾಗಾದರೆ ಭಾರತ ಯಾವ ಏರಿಯಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾವು ನೋಡೋಣ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ 3 ಇಂಪಾರ್ಟೆಂಟ್ ಏರಿಯಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ ಏನು ಅಂತಂದರೆ ಡೆಮೋಕ್ರಟೈಸಿಂಗ್ ಆ್ಯಕ್ಸಸ್ ಟು AI ರಿಸೋರ್ಸಸ್. ಸೊ ಭಾರತ ಇದರ ಬಗ್ಗೆ ಮಾತಾಡಬೇಕು. ಸೊ ಇದರಿಂದ ಇದು ಎಲ್ಲಿ ಅಕ್ರಾಸ್ ಎಂಟೈರ್ AI ವ್ಯಾಲ್ಯೂ ಚೈನ್ ಎಲ್ಲೆಲ್ಲಿದೆ ಅಲ್ಲಿ ಎಲ್ಲನೂ ಕೂಡ AI ರಿಸೋರ್ಸಸ್ ಅವೈಲಬಿಲಿಟಿ ಏನಿದೆ ದ್ಯಾಟ್ ಹ್ಯಾಸ್ ಟು ಬಿ ಡೆಮೋಕ್ರಟೈಸ್ಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜಸ್ಟ್ ಬರೀ ಕಂಪ್ಯೂಟಿಂಗ್ ಹಾರ್ಡ್ವೇರ್ ಅಷ್ಟೇ ಅಲ್ದಿರ ಆ್ಯಕ್ಸಸ್ ಟು ಡೇಟಾ ಸೆಟ್ಸ್ ಇರ್ಬೋದು, ಇಲ್ಲ ಡೇಟಾ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಎಲ್ಲರಿಗೂ ಸರಿಯಾಗಿ ಲೈಕ್ ಈಕ್ವಿಟಬಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅಂದರೆ ಎಲ್ಲರೂ ಇವಾಗ ಯಾವ್ದಾದ್ರು ಒಂದು ದೇಶ ಈ AI ಯೂಸ್ ಮಾಡ್ತಾಯಿದೆ ಅಂದರೆ ಆ ದೇಶಕ್ಕೆ ಎಲ್ಲ ಬೇಕಾಗಿರುವಂಥ ಡೇಟಾ ಸೆಟ್ಸ್ ಏನಿದೆ ದ್ಯಾಟ್ ಶುಡ್ ಬಿ ಅವೈಲಬಲ್ ಅನ್ನೋದು ಈ ಒಂದು ಡೆಮೋಕ್ರಟೈಸಿಂಗ್ ಆ್ಯಕ್ಸಸ್ ಟು AI ರಿಸೋರ್ಸಸ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ನಾವು ನೋಡೋದಾದರೆ ಏನು ಫ್ರೇಮ್ವರ್ಕ್ ಇದೆ ಅಲ್ವಾ, ಫ್ರೇಮ್ವರ್ಕ್ ಫಾರ್ AI ಯೂಸ್ ಕೇಸಸ್. AI ಕೇಸಸ್ಗೆ ಬೇಕಾಗಿರುವಂಥ ಫ್ರೇಮ್ವರ್ಕ್ ಏನಿದೆ, ಪಾಲಿಸಿ ಫ್ರೇಮ್ವರ್ಕ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು, ಈ ಫ್ರೇಮ್ವರ್ಕ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂತ ಕೂಡ ನಾವು ತಿಳ್ಕೊಬೇಕು. ಇದರಿಂದ ಏನಾಗುತ್ತೆ ಅಂತ ಅಂದರೆ AI ಕೇಸಸ್ ಇದಾದಾಗ ಲೈಕ್ ಈ ಫ್ರೇಮ್ವರ್ಕ್ ಇತ್ತು ಅಂತಲೇ ಲೋಕಲ್ ನೀಡ್ಸ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಆ ಫ್ರೇಮ್ವರ್ಕನ್ನು ನಾವು ಮಾಡಿರ್ತೀವಿ. ಅಂದರೆ ಈಗ ಭಾರತಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ, ಭಾರತಕ್ಕೆ ಆದಂಥ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂಥ ಪ್ರಾಬ್ಲಮ್ಸ್ನ ನಾವು ಗ್ಲೋಬಲ್ ಫ್ರೇಮ್ವರ್ಕ್ ಇಟ್ಕೊಂಡು ಸಾಲ್ವ್ ಮಾಡೋದಕ್ಕಾಗಲ್ಲ. ಸೊ ವಿ ನೀಡ್ ಅ ಲೋಕಲ್ ಫ್ರೇಮ್ವರ್ಕ್ ಆ್ಯಂಡ್ ದ್ಯಾಟ್ ಕ್ಯಾನ್ ಬಿ ಡನ್ ಥ್ರೂ ಫ್ರೇಮ್ವರ್ಕ್ ಫಾರ್ AI ಯೂಸ್ ಕೇಸಸ್ ಏನಿರುತ್ತೆ ಅದರಿಂದ. ಫಾರ್ ಎಕ್ಸಾಂಪಲ್ ಅರ್ಲಿ ಡಿಸೀಸ್ ಡಿಟೆಕ್ಷನ್ ಸಿಸ್ಟಮ್ಸ್, ಇವಾಗ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರಲ್ಲಿ AI ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಡಿಸೀಸಸ್ಗೆ ಇರ್ಬೋದು. ಇಲ್ಲ ಅಂತಲೇ ವಿತ್ ರೆಸ್ಪೆಕ್ಟ್ ಟು ಎಜುಕೇಷನ್ ನೋಡ್ತೀವಿ ಅಂದರೆ ಪರ್ಸ್ನಲೈಸ್ಡ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಇರ್ಬೋದು. ಈ ರೀತಿಯಾಗಿ ಆ ಒಂದು ಲೋಕಲ್ ನೀಡ್ಸ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ AI ನಾವು ಡಿಸೈನ್ ಮಾಡ್ಕೊಳ್ಳೋ ಥರ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಾಗುತ್ತೆ ಅಂತಂದರೆ ಈ AI ರಿಸ್ಕ್ ಏನಿದೆ ಮತ್ತು ಸೇಫ್ಟಿ ಮೆಷರ್ಸ್ ಏನಿದೆ ಇವುಗಳ ಕುರಿತಾಗಿ ನಾವು ಒಂದು ಡಿಸಿಷನನ್ನು ತೊಗೋಬೇಕು. ಏನಾಗುತ್ತೆ ಅಂತಂದರೆ ಭಾರತ ಏನಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಟು ಬಿಕಮ್ ವಾಯ್ಸ್ ಆಫ್ ಗ್ಲೋಬಲ್ ಸೌತ್. ಸೊ ಹಾಗಿರುವಾಗ AI ಬಿಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ಅಂತ ಹೇಳ್ಬೋದು ಆ ಒಂದು ವಾಯ್ಸ್ ಆಫ್ ಗ್ಲೋಬಲ್ ಸೌತನ್ನು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ AI ರಿಸ್ಕ್ ಆ್ಯಂಡ್ ಸೇಫ್ಟಿ ಮೆಷರ್ಸ್ ಏನಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಹಲವಾರು ಬಾರಿ ಏನಾಗುತ್ತೆ ಅಂದರೆ ಡೆವಲಪಿಂಗ್ ನೇಷನ್ಸ್ ಏನಿದೆ ದೇ ಸಫರ್ ಚಾಲೆಂಜಸ್ ಫ್ರಮ್ AI. ಹಲವಾರು ಪ್ರಾಬ್ಲಮ್ಸ್ಗಳನ್ನು ನಾವು ಸಫರ್ ಮಾಡ್ತಾ ಇರ್ತೀವಿ. ಸೊ ಆ ಒಂದು ರಿಸ್ಕನ್ನು ಮ್ಯಾನೇಜ್ ಮಾಡೋದಕ್ಕೆ ಇಲ್ಲ ಸೇಫ್ಟಿ ಮೆಷರ್ಸನ್ನು ಎನ್ಶೋರ್ ಮಾಡೋದಕ್ಕೆ ವಿಫ್ ಟು ಟಾಕ್ ಅಬೌಟ್ ದಿಸ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಪ್ಯಾರಿಸ್ನಲ್ಲಿ ನಡೀತಾ ಇರುವಂತಹ AI ಆ್ಯಕ್ಷನ್ ಸಮಿಟ್ ಏನಿದೆ ಅದರಲ್ಲಿ ಭಾರತ ಈ 3 ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡುವ ಮುಖಾಂತರ ಏನು ಗ್ಯಾಪ್ ಇದೆ ಗ್ಲೋಬಲ್ ನಾರ್ತ್ ಮತ್ತು ಗ್ಲೋಬಲ್ ಸೌತ್ ಮಧ್ಯೆ ಇರುವಂತಹ ಗ್ಯಾಪನ್ನು ಭಾರತ ಬ್ರಿಡ್ಜ್ ಮಾಡ್ಬೋದು ಆ್ಯಸ್ ಅ ಲೀಡರ್ ಆಫ್ AI ಆ್ಯಂಡ್ ಆಲ್ಸೋ ಆ್ಯಸ್ ಅ ಲೀಡರ್ ಆಫ್ ಆಲ್ಸೋ ಆ್ಯಸ್ ಅ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಭಾರತ ಇದನ್ನು ಮಿಟಿಗೇಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ದಿಸ್ ಕುಡ್ ಹೆಲ್ಪ್ ಇನ್ ಏನಂತೀವಿ ನೆಕ್ಸ್ಟ್ ಚೇರ್ ಆಗಿ ಭಾರತ ಕೂಡ ಆ್ಯಕ್ಟ್ ಮಾಡ್ಬೋದು ಇಫ್ ಇಟ್ ಟಾಕ್ಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಮೇಕ್ಸ್ ಶ್ಯೂರ್ ದ್ಯಾಟ್ ಎಲ್ಲ AI ವಿತ್ ರೆಸ್ಪೆಕ್ಟ್ ಟು AI ಸೇಫ್ಟಿ ಮೆಷರ್ಸ್ ಏನಿದೆ ಅದೆಲ್ಲನೂ ಕರೆಕ್ಟಾಗಿ ಎನ್ಫೋರ್ಸ್ ಆಗುತ್ತೆ ಅಂತ. ಮುಂದಿನ ಆರ್ಟಿಕಲ್ ನೋಡೋಣ. ಹೌ ಹ್ಯಾಸ್ ದ ಬಜೆಟ್ ಅಲೋಕೇಟೆಡ್ ಫಂಡ್ಸ್ ಫಾರ್ ಅರ್ಬನ್ ಡೆವಲಪ್ಮೆಂಟ್. 2015 ನಾವು ಕಂಪೇರ್ ಮಾಡ್ಕೊಂಡು ಬಂದರೆ ಏನು ಹೇಳಿದ್ದಾರೆ ಅಂದರೆ ಅಪ್ರಾಕ್ಸಿಮೇಟ್ಲಿ 67% ಏನಿದೆ ಅರ್ಬನ್ ಡೆವಲಪ್ಮೆಂಟ್ ಏನಿದೆ ಅಪ್ರಾಕ್ಸಿಮೇಟ್ಲಿ 67% ಅಷ್ಟು ನಮ್ಮ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಸರ್ತಿಯ ಬಜೆಟ್ ಅಲೋಕೇಶನ್ ಯಾವ ರೀತಿಯಾಗಿ ಮಾಡಿದ್ದಾರೆ, ಯಾಕೆ ರಿಡಕ್ಷನ್ ಆಗಿದೆ ಮತ್ತು ಏನು ಮಾಡ್ಬೋದು ಅನ್ನೋದನ್ನ ನೋಡೋಣ. ಈ ವರ್ಷದ ಬಜೆಟನ್ನು ನಾವು ನೋಡಿದ್ರೆ ಇಟ್ ಈಸ್ ಅರೌಂಡ್ 96,777. ಸೊ ಅಪ್ರಾಕ್ಸಿಮೇಟ್ಲಿ 97,000 crores ಅಂತ ನಾವು ಅಂದ್ಕೊಳ್ಳೋಣ. ಬಟ್ ಲಾಸ್ಟ್ ಟೈಮ್ ಎಷ್ಟಿತ್ತು ಅಂತಂದರೆ ಇಟ್ ವಾಸ್ ಅರೌಂಡ್ 82.5 crore 82,500 crores ಅಷ್ಟು ಇತ್ತು. ಸೊ ಇಲ್ಲಿ ಬಜೆಟ್ ಅಲೋಕೇಶನ್ ಇನ್ಕ್ರೀಸ್ ಆಗಿದೆ. ಬಟ್ ಸ್ಟಿಲ್ ಏನು ಸ್ಪೆಂಡ್ ಮಾಡ್ತಾ ಇದ್ದೀವಲ್ವ ಆ ಸ್ಪೆಂಡಿಂಗ್ ಅಂಡರ್ ಯುಟಿಲೈಸ್ ಆಗ್ತಾ ಇದೆ ಅಂತ ಅಂಡರ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಆಗ್ತಾ ಇದೆ. ಎಕ್ಸಾಂಪಲ್ ತೊಗೊಂಡ್ರೆ ನಾವು ಇವಾಗ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಏನಿದೆ ಇದು ಸರಿಯಾಗಿ ಏನಂತೀವಿ ಅದಕ್ಕೆ ಬೇಕಾದಂಥ ಸರಿಯಾದ ಫಂಡಿಂಗ್ ಸರಿಯಾಗಿಲ್ಲ. ಸೊ ಇಲ್ಲೂ ಕೂಡ ಅಂಡರ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಆಗಿದೆ ಅಂತ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಈ ಒಂದು ಇನ್ಕ್ರೀಸ್ ಏನಿದೆ ಅಲ್ವಾ ದಿಸ್ ಮೇನ್ಲಿ ಕಾನ್ಸಂಟ್ರೇಟ್ಸ್ ಆನ್ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡೋದ್ರ ಮೇಲೆ ಹೋಗುತ್ತೆ ಇದು ಜಾಸ್ತಿ ಕಾನ್ಸಂಟ್ರೇಷನ್, ನಾಟ್ ಆನ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂತ ಕೂಡ ಇಲ್ಲಿ ನಾವು ತಿಳ್ಕೊಬೇಕು.
ಓಕೆನಾ. ಈಗ ಸೆಂಟ್ರಲ್ ಟು ಸ್ಟೇಟ್ ಫಂಡ್ಸ್ ಡೆವಲ್ಯೂಷನ್ ಆಗ್ತಾಯಿದೆ ಅಂತಲೇ 3 ಥರ ಆಗುತ್ತೆ. ಒಂದು ಡೈರೆಕ್ಟ್ ಅರ್ಬನ್ ಲೋಕಲ್ ಬಾಡೀಸ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಥ್ರೂ ಆಗುತ್ತೆ, ಇನ್ನೊಂದು ಸೆಂಟ್ರಲ್ ಸೆಕ್ಟರ್ಸ್ ಸ್ಕೀಮ್ಸ್ ಥ್ರೂ ಆಗುತ್ತೆ. ಸೊ ಈ 3. ಈಗ ಫಸ್ಟ್ ನಾವು ಈ ULBs ಏನಿದೆ ಅಲ್ವಾ, ಅರ್ಬನ್ ಲೋಕಲ್ ಬಾಡೀಸ್ಗೆ ಆಗ್ತಾ ಇದ್ದಂತಹ ಟ್ರಾನ್ಸ್ಫರ್ಸ್ ಏನಿದೆ, ದಿಸ್ ಹ್ಯಾಸ್ ರೆಡ್ಯೂಸ್ಡ್. ಯಾಕೆ ರೆಡ್ಯೂಸ್ ಆಗಿದೆ ಅಂತ ನಾವು ನೋಡೋದಾದರೆ, ಮೊದಲು GST ಬರೋದಕ್ಕೆ ಮುಂಚೆ ಆಕ್ಟ್ರಾಯ್ ಏನಿತ್ತು, ದ್ಯಾಟ್ ವಾಸ್ ಅ ಕೀ ಸೋರ್ಸ್ ಫಾರ್ ULBs. GST ಬಂದಮೇಲೆ ಆಕ್ಟ್ರಾಯನ್ನು ನಾವು ಅಬಾಲಿಷ್ ಮಾಡಿದ್ದೀವಿ, ಬಿಕಾಸ್ ಇಟ್ ಹ್ಯಾಸ್ ಬಿನ್ ಸಬ್ಸ್ಯೂಮ್ಡ್ ಅಂಡರ್ GST. ಸೊ ಅದರಿಂದ ULBಸ್ಗೆ ಬರ್ತಾ ಇದ್ದಂತಹ ಇನ್ಕಮ್ ಸೋರ್ಸ್ ಏನಿದೆ ಅದು ಕಡಿಮೆ ಆಗಿದೆ. ಓಕೆನಾ. ನೆಕ್ಸ್ಟ್ ಈಗ CSS ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮನ್ನು ನಾವು ನೋಡೋಣ. ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೇನು, ಸೆಂಟರ್ ಪ್ಲಸ್ ಸ್ಟೇಟ್ ಎರಡೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ವಚ್ಛ ಭಾರತ್ ಮಿಷನ್ಗೆ ಇರ್ಬೋದು, ಇಲ್ಲ ಅಮೃತ್ ಮಿಷನ್ಗೆ ಇರ್ಬೋದು, ಇಲ್ಲ ಅಂತಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಆಗಿರ್ಬೋದು, ಇದಕ್ಕೆಲ್ಲ ಇಲ್ಲೂ ಕೂಡ ಏನಾಗಿದೆ ಅಂದರೆ ಟೋಟಲ್ ರಿಡಕ್ಷನ್ ಅಪ್ರಾಕ್ಸಿಮೇಟ್ಲಿ 56% ಲೆಸ್ ಅಲೋಕೇಶನ್ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್. ಇನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಬಂದರೆ, ಈ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಯಾವಾಗ ಇದಾಗುತ್ತೆ ಅಂದರೆ, ಇದಕ್ಕೆ ಹೆವಿ ಸ್ಟ್ರಾಂಗ್ ಪೊಲಿಟಿಕಲ್ ಓವರ್ಟೋನ್ ಇರುತ್ತೆ. ಅಂದರೆ ಇದೇನಾಗುತ್ತೆ, ಮೇನ್ಲಿ ಇಟ್ ಕಾನ್ಸಂಟ್ರೇಟ್ಸ್ ಆನ್ ಅರ್ಬನ್ ಡೆವಲಪ್ಮೆಂಟ್. ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಅಂದರೆ ಮೇನ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅದು ಕಾನ್ಸಂಟ್ರೇಟ್ ಮಾಡುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಂದಾಗ ಇಟ್ ಇಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಸೆಕ್ಟರ್ ಆಗುತ್ತೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಮೆಟ್ರೋ ಪ್ರಾಜೆಕ್ಟ್ಸ್ ಏನು ಅಂಡರ್ಟೇಕ್ ಮಾಡ್ತಾರೆ ಅದನ್ನು ಅಂತ ಹೇಳ್ಬೋದು. ಓಕೆನಾ. ಸೊ ಇಲ್ಲಿ ಏನಾಗ್ತದೆ, ಫಂಡ್ಸ್ ಎಲ್ಲನೂ ರೆಡ್ಯೂಸ್ ಆಗ್ತದೆ. ಇಲ್ಲಿ ULBಸ್ಗೆ ಯಾಕೆ ರೆಡ್ಯೂಸ್ ಆಗ್ತದೆ, ಇಲ್ಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಬರೀ ಇಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮಲ್ಲಿ ಇನ್ಕ್ರೀಸ್ ಆಗ್ತದೆ, ಬಿಕಾಸ್ ಅದು ಡೈರೆಕ್ಟ್ ಸೋರ್ಸು ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕನ್ಸರ್ನ್ ಏನು ಅಂದರೆ ಲಾಂಗ್ ಟರ್ಮ್ ಇನ್ಕ್ಲೂಸಿವಿಟಿ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ ಅವರು, ಬಿಕಾಸ್ ಸಸ್ಟೈನಬಲ್ ಜಾಬ್ ಆಪರ್ಚುನಿಟೀಸ್ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಓನ್ಲಿ ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರಾಜೆಕ್ಟ್ಸ್ ಅಥವಾ ಕ್ಯಾಪಿಟಲ್ ಇಂಟೆನ್ಸಿವ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡೋದು ಇಟ್ ಈಸ್ ಇಂಪಾರ್ಟೆಂಟ್, ಬಟ್ ಅಟ್ ದ ಸೇಮ್ ಟೈಮ್ ಸೋಷಿಯೋ ಎಕನಾಮಿಕ್ ಈಕ್ವಿಟಿ ಏನಿದೆ ಅದನ್ನು ಮೇಂಟೈನ್ ಮಾಡೋದು ಕೂಡ ಇಟ್ ಈಸ್ ಅ ಫಂಕ್ಷನ್ ಆಫ್ ಗವರ್ನಮೆಂಟ್. ಈ ರೀತಿಯಾಗಿ ಬರೀ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಸೋಷಿಯೋ ಎಕನಾಮಿಕ್ ಈಕ್ವಿಟಿ ಏನಿದೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ ಅಲ್ಲಿ ಗ್ಯಾಪ್ ಅಥವಾ ಆ ಒಂದು ಗ್ಯಾಪ್ ಕಾಣಿಸಿ ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಅರೈಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿದೆ. ಧನ್ಯವಾದಗಳು.